ಇವತ್ತು ನಮ್ಮ ಹತ್ರ ಇದೆ ವಿವೋನ ಹೊಸ ಸ್ಮಾರ್ಟ್ ಫೋನ್. ಇದು ವಿವೋದವರು ಇತ್ತೀಚೆಗೆ ಲಾಂಚ್ ಮಾಡಿದರೆ ಈ ಸ್ಮಾರ್ಟ್ ಫೋನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ನಾನು ಮಾತಾಡ್ತಾ ಇರೋದು ವಿವೋ T4 5G ಬಗ್ಗೆ. ಈ ಫೋನ್ ಒಂದು ಸ್ಲಿಮ್ಮೆಸ್ಟ್ ಫೋನ್ ಆಗಿದ್ದು 7300 mAh ಮ್ಯಾಸಿವ್ ಬ್ಯಾಟರಿ ಜೊತೆಗೆ ಬರುತ್ತೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ನೋಕೂಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಮೊಬೈಲ್ ಸಿಗ್ತದೆ, ರೌಂಡ್ ಕಲರ್ ಕ್ಯಾಮ್ರಾ, ಬ್ಯೂಟಿಫುಲ್ ಫೋನ್. ಆ ನಂತರ ಇದ್ರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಪೌಚ್ ಸಿಗುತ್ತೆ, ಡಾಕ್ಯುಮೆಂಟೇಶನ್, 90 ವಾಟ್ಸ್ ಅಡಾಪ್ಟರ್, B2C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್. ನೀವು ಯಾವುದೋ ಎಕ್ಸ್ಟ್ರಾ ಆಕ್ಸೆಸರೀಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಫೋನ್ ತುಂಬಾ ಚೆನ್ನಾಗಿದೆ. ಇದು 7300 mAh ಮ್ಯಾಸಿವ್ ಬ್ಯಾಟ್ರಿ ಹೊಂದಿರುವ ಸ್ಲಿಮ್ಮೆಸ್ಟ್ ಫೋನ್ ಆಗಿದೆ. ಇದರ ಡಿಸೈನ್ ಚೆನ್ನಾಗಿದೆ. ಇದರಲ್ಲಿ 7300 mAh ಬ್ಯಾಟ್ರಿ ಇದ್ರೂ ಇದರ ಲೈಟ್ ಫೀಲ್ ಆಗುತ್ತೆ. ಮತ್ತು ಇದು 202 ಗ್ರಾಮ್ ವೆಯ್ಟ್ ಇದೆ ಮತ್ತು 8 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ತುಂಬಾ ಸ್ಲಿಮ್ ಆಗಿದೆ. ಇದರಲ್ಲಿ 7300 mAh ಬ್ಯಾಟ್ರಿ ಇದೆ ಅಂತ ನಂಬಕ್ಕೆ ಆಗಲ್ಲ. ಇದರಲ್ಲಿ ಗ್ಲಾಸ್ ಬ್ಯಾಗ್ ಸಿಗುತ್ತೆ ಮತ್ತು ಇದರ ಸೈಡ್ ಫ್ರೇಮ್ ಅಲ್ಲಿ ಪ್ಲಾಸ್ಟಿಕ್ ಇದೆ. ಆದ್ರೆ ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತುಂಬಾ ಪ್ರೀಮಿಯಂ ಫೋನ್ ಕೊಡುತ್ತೆ. ಈ ಫೋನ್ 2 ಕಲರ್ ಅಲ್ಲಿ ಲಾಂಚ್ ಆಗ್ತದೆ. ಈಗ ನಮ್ಮ ಹತ್ರ ಇರೋದು ಪ್ಯಾಂಥಮ್ ಗ್ರೇ, ಇನ್ನೊಂದು ಕಲರ್ ನೋಡೋದಾದ್ರೆ ಎಮರಲ್ಡ್ ಬ್ಲೇಸ್. ಈ 2 ಕಲರ್ ಅಲ್ಲಿ ಈ ಫೋನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಇದಕ್ಕೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ. ಇದು ತುಂಬಾ ಸ್ಟ್ರಾಂಗ್ ಆಗಿದೆ. ಇದರಲ್ಲಿ IP65 ರೇಟಿಂಗ್ ನ ಹೊಂದಿದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನೂ ಆಗಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಕ್ ಹೋಗ್ಬೇಡಿ. ಇದಕ್ಕೆ ವ್ಯಾರಂಟಿನೂ ಕೊಡಲ್ಲ, ಫೋನ್ ಕೂಡ ಹಾಳಾಗುತ್ತೆ. ಇನ್ನು ಇದರಲ್ಲಿ 7300 mAh ಮ್ಯಾಸಿವ್ ಬ್ಯಾಟ್ರಿ ಸಿಗುತ್ತೆ. 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 0 to 50% ಕೇವಲ 33 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. 0 to 100% ಕೇವಲ 65 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಇದು 2 days ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.77 ಇಂಚಸ್ FHD+ ಕ್ವಾಡ್ AMOLED LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರಲ್ಲಿ ಅಲ್ಟ್ರಾ ಸ್ಲಿಮ್ ಬೆಸಲ್ಸ್ ಇದೆ ಮತ್ತು ಇದರಲ್ಲಿ 5000 ನಿಟ್ ಪೀಕ್ ಬ್ರೈಟ್ನೆಸ್ ಕೂಡ ಸಿಗುತ್ತೆ. ಇದು ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಇದರಲ್ಲಿ HDR10 ಸಪೋರ್ಟ್ ಕೊಟ್ಟಿದೆ. ಇದರಲ್ಲಿ ವೈಡ್ 1L1 ಸಿಗುತ್ತೆ. ಯೂಟ್ಯೂಬ್ ನಲ್ಲಿ 4K HDR ಕಂಟೆಂಟ್ ನ ಸ್ಟ್ರೀಮ್ ಮಾಡಬಹುದು. ಇದರ ಕಲರ್ಸ್ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ. ಡಿಸ್ಪ್ಲೇ ಅಕಾರ್ಡಿಂಗ್ಲಿ ಈ ಫೋನ್ ಚೆನ್ನಾಗಿದೆ. ಇನ್ನು ಈ ಫೋನ್ ನ ಕೆಳಗಡೆ ಡ್ಯುಯಲ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೈಕ್ರೋಫೋನ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಸ್ಪೀಕರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನೂ ಇಲ್ಲ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ ಮತ್ತು ಫೋನ್ ಮೇಲೆ ಮೈಕ್ರೋಫೋನ್ ಇದೆ. ಮತ್ತು ಈ ಫೋನ್ ಅಲ್ಲಿ ಸಿಂಗಲ್ ಸ್ಪೀಕರ್ ಸಿಗುತ್ತೆ, ಆದ್ರೆ ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ. ಇದರಲ್ಲಿ ಆಂಟಿಟ್ಯೂಡ್ ಸ್ಕೋರ್ 8 lakh+ ಇದೆ ಮತ್ತು 91% CPU ಥ್ರೋಟಲ್ ಕೊಡಿದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X RAM ಕೂಡ ಇದೆ. ಇದರಲ್ಲಿ UFS 2.2 ಸ್ಟೋರೇಜ್ ಕೂಡ ಇದೆ ಮತ್ತು ಇದರಲ್ಲಿ ನಾನು ಗೇಮ್ಸ್ ಆಡಿದೆ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. BGMI ಅಲ್ಲಿ ಸ್ಮೂತ್ ಗೇಮಿಂಗ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲೆಕ್ಸ್ ಗ್ರಾಫಿಕ್ ನ ಇಡ್ಬೋದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಕೂಡ ಇದೆ. ಗೇಮಿಂಗ್ಗೋಸ್ಕರ ಈ ಫೋನ್ ಚೆನ್ನಾಗಿದೆ. ಇನ್ನು ಇದರ ಸಾಫ್ಟ್ವೇರ್ ನ ನೋಡೋದಾದ್ರೆ ಈ ಫೋನ್ Android 15 ಮತ್ತು FunTouch OS 15 ಅಲ್ಲಿ ಬರುತ್ತೆ. ಈ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ಸ್ ಕೂಡ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಇದರಲ್ಲಿ ಸ್ವಲ್ಪ AI ಫೀಚರ್ ಸಿಗುತ್ತೆ, ಜೊತೆಗೆ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗ್ತದೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ ವಿತ್ ಸೋನಿ IMX882 ಸೆನ್ಸರ್ ಕೂಡ ಇದೆ ಮತ್ತು 2 MP ಡೆಪ್ತ್ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ 1x ಮತ್ತು 2x ಝೂಮ್ ಕೂಡ ಸಪೋರ್ಟ್ ಇದೆ. 1x ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ವೈಬ್ರೆಂಟ್ ಕಲರ್ಸ್ ಬರುತ್ತೆ, ಆದರೆ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆದರೆ ಇದರಲ್ಲಿ ಯಾವುದೇ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಇದನ್ನ ಕೂಡ ಕೊಡಬೇಕಿತ್ತು, ಆದರೆ ಕೊಟ್ಟಿಲ್ಲ. ಆದರೆ ಇದರಲ್ಲಿ ಪ್ರೋ ಸ್ಪೋರ್ಟ್ಸ್ ಮೋಡ್ ಕೂಡ ಸಿಗುತ್ತೆ. ಆಕ್ಷನ್ ಫೋಟೋಗ್ರಫಿಯಲ್ಲಿ ತುಂಬ ಯೂಸ್ಫುಲ್ ಆಗಿದೆ
ಮತ್ತು ಫ್ರಂಟ್ನಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಮತ್ತು ಇದರಲ್ಲಿ ಅಲ್ಟ್ರಾ ವೈಡ್ ಮತ್ತು ನಾರ್ಮಲ್ ಅಲ್ಲಿ ಸೆಲ್ಫಿ ಮೋಡ್ ಕೂಡ ಇದೆ. ಸೆಲ್ಫಿ ಚೆನ್ನಾಗಿ ಬರುತ್ತೆ, ಡೀಟೇಲ್ ಆಗಿ ಬರುತ್ತೆ ಮತ್ತು ಇದರ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಡೀಟೇಲ್ ಆಗಿ ಬರುತ್ತೆ, ಬ್ರೈಟ್ ವಿಡಿಯೋಸ್ ಬರುತ್ತೆ. ವಿವೋ V50 ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದೀವಿ. 50 MP ಕ್ಯಾಮ್ರಾ, 30 FPS 4K ವಿಡಿಯೋಸ್ ಅಲ್ಲಿ ತೆಗಿತಾ ಇದೀವಿ. ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ ಮತ್ತೆ ಆನಂತರ ಇದು ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದೀವಿ. 4K at 30 FPS ನಲ್ಲಿ ವಿಡಿಯೋ ಬರ್ತಾ ಇದೆ. ಈ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಚೆಕ್ ಮಾಡಿ. ವಿವೋ ಫೋನ್ ಅಲ್ಲಿ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು, ಯಾವುದೇ ಡೌಟ್ ಬೇಡ. ಈ ಫೋನ್ 3 ವೇರಿಯಂಟ್ ನಲ್ಲಿ ಬರುತ್ತೆ. 8GB RAM, 128GB ಸ್ಟೋರೇಜ್, 8GB RAM, 256GB ಸ್ಟೋರೇಜ್ ಮತ್ತು 12GB RAM, 256GB ಸ್ಟೋರೇಜ್. ನಿಮಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟೇ ತಗೊಳ್ಳಿ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ, ಮ್ಯಾಸಿವ್ ಬ್ಯಾಟ್ರಿ ಇದೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ಕ್ಯಾಮ್ರಾ ಚೆನ್ನಾಗಿದೆ, ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಕೂಡ ಇದೆ. ಇದನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಮತ್ತು ಇದರಲ್ಲಿ ಮಿಸ್ಸಿಂಗ್ ಫೀಚರ್ಸ್ ಯಾವುದಂದ್ರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ, ಸ್ಟೀರಿಯೋ ಸ್ಪೀಕರ್ ಕೊಟ್ಟಿಲ್ಲ ಮತ್ತು NFC ಸಪೋರ್ಟ್ ಇಲ್ಲ. ಇದನ್ನು ಬಿಟ್ಟರೆ ಈ ಫೋನ್ ಚೆನ್ನಾಗಿದೆ. ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.